ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಗುಡೇಮಾರನಹಳ್ಳಿಯ ಶ್ರೀ ಸಿದ್ಧಗಂಗಾ ಗ್ರಾಮಾಂತರ ಪ್ರೌಢಶಾಲೆಯ ಆವರಣದಲ್ಲಿ ಬೆಂಗಳೂರಿನ ಸುರಭಿ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಗೇಲ್ನ ಸಹಯೋಗದಲ್ಲಿ ಸರ್ಕಾರಿ ಶಾಲಾ ಮಕ್ಕಳ ಕ್ರೀಡಾ ಮತ್ತು ಸಾಂಸ್ಕೃತಿಕ ಹಬ್ಬ 2024ರ ಸಮಾರೋಪ ಸಮಾರಂಭವನ್ನು ನಡೆಸಲಾಯಿತು. ಈ ಕಾರ್ಯಕ್ರಮವನ್ನು ಆದಿಶಕ್ತಿ ದೇವಾಲಯದ ಭವ್ಯ ತಾಯಮ್ಮ, AS ಪಾಟೀಲ್, ಮಹೇಶ್, ಚಂದ್ರಶೇಖರ್, ವಿಶಾಲ್, ಸಿದ್ದರಾಜು ಹಾಗೂ ಮಕ್ಕಳು ದೀಪ ಬೆಳಗಿಸುವುದರ ಮೂಲಕ ಸಮಾರೋಪ ಸಮಾರಂಭಕ್ಕೆ ಚಾಲನೆ ನೀಡಿದರು. ನಂತರ ಹಲವಾರು ಕ್ರೀಡೆಗಳಲ್ಲಿ ಭಾಗವಹಿಸಿ ಗೆದ್ದಂತಹ ಮಕ್ಕಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆದೇವು ಮರವ, ತೆರೆದೇವು ಮನವ, ಎರೆದೇವು ಒಲವ, ಹಿರಿ ನೆನಪ. ನರ ನರಮನೆಲ್ಲ ಉರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕಲ್ಪನೆಯ ಕಣ್ಣು ಹರಿವನಕ ಸಾಲು ದೀಪಗಳ ಬೆಳಕ ಬೀರೇವು. ನೀವೆಲ್ಲ ಜಾಣ ಮಕ್ಕಳು, ಅದಕ್ಕೋಸ್ಕರ ನಮ್ಗೆ ಖುಷಿಯಿಂದ ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮನ ಮಾಡ್ತಾ ಬಂದಿದ್ದೀವಿ. ನಿಮ್ಗೆಲ್ಲ ಇಷ್ಟ ಆಯ್ತಾ ಈ ಕಾರ್ಯಕ್ರಮ? ಇಲ್ಲಿ ಆಟೋಟ ಸ್ಪರ್ಧೆನೇ ಇತ್ತು, ಸಾಂಸ್ಕೃತಿಕ ಸ್ಪರ್ಧೆಗಳು ಇತ್ತು, ಮತ್ತೆ ಗುಂಪು ಆಟಗಳು ಇತ್ತು. ಹೌದಾ ಇಲ್ಲ? ಇದು ಯಾರ ಹಬ್ಬ? ಯಾರ ಸಂಭ್ರಮ? ಎಲ್ಲ ಬಹುಮಾನ, ಎಲ್ಲಾರು ಖುಷಿಯಿಂದ ಮನೆಗೆ ಹೋಗ್ಬೇಕು. ನಿಮ್ಮ ಸಹಕಾರ ಇಲ್ಲದೆ ಬರೀ ಶಿಕ್ಷಕರೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಖುಷಿ ಆಗ್ತಾ ಇದೆ ಮಕ್ಕಳ. ಇನ್ನು ಹೆಚ್ಚಿನ ಕಾಲ ಕಾಯಿಸೋದಿಲ್ಲ. ಎಲ್ಲರಿಗೂ ಶುಭವಾಗಲಿ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋ ರೀತಿಯಲ್ಲಿ ಎಲ್ಲರೂ ಧರ್ಮಯುತವಾಗಿ ಸುಳ್ಳನ್ನು ಹೇಳದೆ, ಮೊದಲು ಪೇರೆಂಟ್ಸ್ಗೀಗ ಮೊಬೈಲನ್ನು ಹುಚ್ಚಾಟದಿಂದ ಎಲ್ಲ ಮನೆಯಲ್ಲೂ ನಡೀತಾ ಇರ್ತಕ್ಕಂಥದ್ದು ಇದೇ ಆಗ್ಬಿಟ್ಟಿದೆ. ಈ ಒಂದು ವಿಚಾರದಲ್ಲಿ ಸುಳ್ಳು ತಪ್ಪನ್ನು ಮಾಡದೆ ಎಲ್ಲ ಮಕ್ಕಳು ಮುಂದೆ ಬರಬೇಕು. ನೀವು ಮುಂದೆ ಬರೋದಕ್ಕೆ ಒಳ್ಳೆ ಉತ್ತಮವಾದ ಶಿಕ್ಷಕರಿದ್ದಾರೆ. ಆ ಶಿಕ್ಷಕರನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಎಲ್ಲ ಮಕ್ಕಳಿಗೂ ಶುಭವಾಗಲಿ ಅಂತ ಹಾರೈಸ್ತೇನೆ. ಮಕ್ಕಳ ಎಲ್ಲರಿಗೂ ಶುಭವಾಗಲಿ. ಸಂತೋಷವಾಗಿ ಎಲ್ಲ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿಕೊಟ್ಟಿದ್ದೀರಿ. ಹೃದಯಪೂರ್ವಕವಾದ ಅಭಿನಂದನೆಗಳು ಮಕ್ಕಳೇ. ಶುಭವಾಗಲಿ.
ಫೌಂಡೇಶನ್ ವತಿಯಿಂದ ಚಾರಿತ್ರಿಕ ಗುಡೇಮಾರನಹಳ್ಳಿ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ಶಾಲಾ ಆವರಣದಲ್ಲಿ ಸರ್ಕಾರಿ ಶಾಲಾ ಮಕ್ಕಳ ಕ್ರೀಡೋತ್ಸವ ಮತ್ತು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಿ. ಹಬ್ಬದ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ನಮಸ್ಕಾರ. ನಾವು ಗುಡೇಮಾರನಹಳ್ಳಿ ಶಾಲೆ ಈ ವರ್ಷ ನಾವು ಸೋಲಾರ್ ಮಾಡಿದ್ದೀವಿ. ಕಳೆದ 12 ವರ್ಷಗಳಿಂದ ಮಾಗಡಿ ತಾಲೂಕು ಈ ಗುಡೇಮಾರನಹಳ್ಳಿ ಏರಿಯಾದಲ್ಲಿ ನಾವು ಮಾಡ್ತಾ ಇದ್ದೀವಿ. ಸುಮಾರು ಈ ವರ್ಷ 35 ಶಾಲೆಗಳಿಂದ 1000ಕ್ಕಿಂತ ಹೆಚ್ಚು ಮಕ್ಕಳಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಸಂಸ್ಥೆಯ ಉದ್ದೇಶ ಏನಂದರೆ ಗ್ರಾಮೀಣ ಮಕ್ಕಳಲ್ಲಿರುವಂಥ ಪ್ರತಿಭೆಗಳನ್ನು ಹೊರಗಡೆ ತರಬೇಕನ್ನುವಂಥದ್ದು. ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚು ಈ ಥರದ ಕಾರ್ಯಕ್ರಮಗಳನ್ನು ಅಳವಡಿಸಲಿಕ್ಕಾಗಲಿಲ್ಲ ಕಾರಣಗಳಿಂದ. ಸೊ ಆ ಮಕ್ಕಳಿಗೆ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಬೇಕು, ಅವರಲ್ಲಿರೋ ಪ್ರತಿಭೆಯನ್ನು ಹೊರತರಲಿಕ್ಕೆ ಈ ಚಿನ್ನದ ಸಂಭ್ರಮ ಅಂತೇಳಿ ನಾವು ಕಾರ್ಯಕ್ರಮ ನಡೆಸ್ತೀವಿ. ಮಕ್ಕಳಿಗೆ ಸೃಜನಾತ್ಮಕವಾಗಿ ಸಾಂಸ್ಕೃತಿಕ ರಂಗದಲ್ಲಿ ಬೆಳವಣಿಗೆಗೆ ತಮ್ಮ ಸಂಸ್ಥೆ ಶ್ರಮಿಸ್ತಾ ಇದೆ. ಅವರ ಶೈಕ್ಷಣಿಕ ಪ್ರಗತಿಗೆ ಹೇಗೆ ಪ್ರೋತ್ಸಾಹ ಕೊಡ್ತೀರಿ? ನಮ್ದು ಈಗಾಗಲೇ ನಾವು ಬ್ಯಾಲಿಕೆರೆಯಲ್ಲಿ ವಸತಿ ಶಾಲೆ ಇದೆ. ಯಾರು ಅನಾಥ ಮಕ್ಕಳು ಇರ್ತಾರೆ ಅಥವಾ ಸಿಂಗಲ್ ಪೇರೆಂಟ್ಸ್ ಪಾಲಕ ಮಕ್ಕಳು ನಾವು ನೋಡ್ತೀವಿ. ಬಡತನದಿಂದ ಓದಲಿಕ್ಕೆ ಆಗಲಿರೋ ಮಕ್ಕಳಿಗೆ ಕೂಡ ನಾವು ವಸತಿ ಶಾಲೆ ನಡೆಸ್ತಾ ಇದ್ದೀವಿ. ಒಟ್ಟಾರೆ ನಮ್ಮ ಸಂಸ್ಥೆಯಿಂದ ಸುಮಾರು ಬೆಂಗಳೂರು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಒಟ್ಟು 8 ಕಡೆ ಇದೆ. ಮತ್ತು 300 ಮಕ್ಕಳಿಗೆ ಉಚಿತವಾಗಿ ನಾವು ಊಟ, ತಿಂಡಿ, ವಸತಿ ಮತ್ತು ಎಲ್ಲವೂ ನಾವು ನೋಡ್ತಾ ಇದ್ದೀವಿ. ಗ್ರಾಮೀಣ ಮಕ್ಕಳ, ಅದರಲ್ಲೂ ಸರ್ಕಾರಿ ಶಾಲಾ ಮಕ್ಕಳಿಗೆ ಸರ್ಕಾರಿ ಕನ್ನಡ ಮಾಧ್ಯಮದ ಶಾಲೆಗಳು ಮುಗಿಸ್ತಾ ಇರ್ತಕ್ಕಂಥ ಸನ್ನಿವೇಶದಲ್ಲಿ ತಮ್ಮ ಸುರಭಿ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಮೇಡಮ್ಮು ಮತ್ತು ತಾವು ತಮ್ಮೆಲ್ಲ ಟ್ರಸ್ಟ್ನವರು ಬಂದು ಗ್ರಾಮೀಣ ಮಕ್ಕಳಿಗೆ ಪ್ರೋತ್ಸಾಹ ನೀಡಿದ್ದಕ್ಕಾಗಿ ಶ್ರೀ ಗುರು ಕರುಣೆ ಇರಲಿ, ದೇವರು ಒಳಿತು ಮಾಡಲಿ. ವಂದನೆ, ಅಭಿನಂದನೆ. ಥ್ಯಾಂಕ್ ಯು ಸರ್. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.